ಬೇಸಿಗೆ ಕಾಲ ತುಂಬ ಬಿಸಿಲು ಬೇರೆ ಇದೆ. ಅದಕ್ಕೆ ಇವಾಗ ತಂಪಾಗಬೇಕು, ಈ ಥರ ಗಂಜಿ ಎಲ್ಲ ಕುಡಿಬೇಕು ಅಂತಂದರೆ ರಾಗಿ ಗಂಜಿನ ಯಾವ ಥರ ಮಾಡೋದು ಅಂತಂದೇಳಿ ನೋಡ್ಕೊಳ್ಳೋಣ ಬನ್ನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ತುಂಬ ಸಿಂಪಲ್ಲು, ಪಟ ಅಂತ ಮಾಡ್ಕೊಂಬಿಡ್ಬೋದು. ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ನಾನು ಇಲ್ಲಿ ನೀರು ಹಾಕೋತಿದ್ದೀನಿ. ನಿಮಗೆ ಕರೆಕ್ಟಾಗಿ ಅಳತೆ ಬೇಕು ಅಂತಂದ್ರೆ ಇಲ್ಲಿ ನಾನು ತೋರಿಸೋ ಹಾಗೆ ಮಾಡ್ಕೊಳ್ರಿ. ನಾನು ಇಲ್ಲಿ 2 ಲೋಟ ನೀರು ಹಾಕೋತಾ ಇದ್ದೀನಿ. ಫಸ್ಟಿಗೆ 3 ಹಾಕ್ಕೊಂಡೆ, ಜಾಸ್ತಿ ಅಂತ ಅನ್ನಿಸ್ತು ಅಂತ ಒಂದು ಅರ್ಧ ಲೋಟ ತೆಗೆದೆ ನಾನು. ನಿಮಗೆ ಅಳತೆಗಾಗಿ ಹೇಳ್ತಾ ಇದ್ದೇನೆ ನಾನು. ಇದು ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಈ ರಾಗಿ ಹಿಟ್ಟನ್ನ ಹಾಕಬೇಕಂದ್ರೆ ಗಂಜಿ ಆಗುತ್ತೆ. ಇಲ್ಲಿ 3 ಲೋಟ ಹಾಕ್ಕೊಂಡಲ್ಲ, ಅರ್ಧ ಲೋಟ ತೆಗೆದಿರ್ತೇನೆ ನಾನು. ಅಷ್ಟರೊಳಗೆ ಈ ನೀರು ಕುದಿಯೋ ಅಷ್ಟೊತ್ತಿಗೆ ನಾನು ಇಲ್ಲಿ ಹಿಟ್ಟು ಮಿಕ್ಸ್ ಕಲಿಸ್ಕೊಳ್ಳೋಣ ಅದನ್ನು ಹಿಟ್ಟನ್ನು. ಈ ನೀರು ಕುದಿಬೇಕಾದ್ರೆ ಇವಾಗಲೇ ನೀವು ಉಪ್ಪು ಹಾಕ್ಕೊಂಬಿಡ್ರಿ. ನಾನು ಇಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ. ಹಾಗೆ ಇಲ್ಲಿ ನಾನು ಹಿಟ್ಟು ಕಲಿಸ್ಕೊಳ್ಳೋದು ಅಂದೆಲ್ಲ ರಾಗಿ ಹಿಟ್ಟು ಒಂದು ಬಟ್ಲ ತೊಗೊಂಡ್ಬಿಟ್ಟು ಇಲ್ಲಿ ನಾನು ಈ ಸ್ಪೂನಿಂದ ಅಂದರೆ ಟೇಬಲ್ ಸ್ಪೂನಿಂದ, ಟಿಫಿನ್ ಮಾಡೋ ಸ್ಪೂನಿಂದ 3 ಸ್ಪೂನು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 2 ಲೋಟ ಮಿನಿಮಮ್ ಗ್ಲಾಸ್ ಇರುತ್ತಲ್ಲ ಮೆಜರ್ಮೆಂಟು, ಒಂದು 250 ವಾಟರ್ ಅಷ್ಟರಲ್ಲಿ. ಸುಮಾರು ಎಲ್ಲರಿಗೂ ಗೊತ್ತಿರುತ್ತೆ ರಾಗಿ ಗಂಜಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೇನೆಲ್ಲ ಪಟ ಅಂತ ಮಾಡಿಬಿಡ್ತಾರೆ. ಬಟ್ ಗೊತ್ತಿಲ್ಲದ್ರೆ ಪಾಪ ಕರೆಕ್ಟಾಗಿ ಮಾಡ್ಕೊಳ್ಳಿ ಬೇಸಿಗೆಗೆ ಅಂತ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಇದು ಈ ಥರದ್ದು ನಾವು ಇದು ಮೇಕರಿಂದ ಭಾಳ ಈಸಿ ಆಗುತ್ತೆ. ಈ ಥರ ಎಲ್ಲ ಹಿಟ್ಟು ಗಂಟಾಗ್ದಂಗೆ ಕಲಿಸ್ಬಿಡ್ಬೋದು. ಬಟ್ ಇದು ಇಲ್ದರು ಅಥವಾ ಈ ಥರ ಚಿಕ್ಕದು ಕಲ್ಸೋಕ್ಕೆ ಇದು ದೊಡ್ಡದಿದ್ದಾಗ ಇವಾಗ ಫೋರ್ಕಿಂದನೂ ಕೂಡ ಕಲಿಸ್ಬೋದು ನೀವು. ಅದು ಕೂಡ ಈಸಿ ಆಗುತ್ತೆ. ಫೋರ್ಕಿಂದನೂ ಕೂಡ ಗಂಟಾಗಂಗಿಲ್ಲ. ಟ್ರೈ ಮಾಡಿರಿ ಒಂದ್ಸಲ, ನೋಡಿರಿ ಬೇಕಾದ್ರೆ ನೀವು. ನಾನು ಇದು ಐತಲ್ಲ ಅಂತಂದೇಳಿ ನಾನು ಇದರಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಪೋರ್ಕಿಂದನ ಸ್ವಲ್ಪ ಹಿಟ್ಟಿದ್ದಾಗ ನೀವು 1 ಲೋಟ 1 ಸ್ಪೂನಿನ ಹಿಟ್ಟು ಅಷ್ಟು ಮಾಡ್ಕೋತೀವಿ ಅಂದಾಗ ಪೋರ್ಕಿಂದನೂ ಕಲಿಸ್ಕೊಂಡಾಗ ಕೂಡ ಚೆನ್ನಾಗಿ ಗಂಟಿಲ್ದಂಗೆ ಬರ್ತೈತಿ. ಗಂಟಿಲ್ದಂಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಆಮೇಲೆ ನೋಡಿರಿ, ಈ ಕಡೆ ಇಷ್ಟು ನೀರು ಕುದೀತಾ ಇದೆ. ಇದಿಷ್ಟು ಕುದೀತಾ ಇರಬೇಕಾದ್ರೆ ಏನಂತಂದ್ರೆ ಈ ಹಿಟ್ಟನ್ನು ಹಾಕೋತಾ ನೀವು ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ಬೇಕು. ಈ ಥರ ಅಂದರೆ ತಿರುಗಿಸ್ತಾ ಇತ್ತು ಅಂತಂದರೆ ನೀವು ಗಂಟಾಗಂಗಿಲ್ಲ. ನಿಮಗೆ ಕಾಣಲಿ ಅನ್ನೋದಕ್ಕೆ ನಾನು ಲೆಫ್ಟ್ ಕೈಯಲ್ಲಿ ರೈಟ್ ಕೈಯಲ್ಲಿ ಹಿಡ್ಕೊತ ಮಾಡ್ತಾಯಿದ್ದೀನಿ. ಇದು ಈ ಥರ ಹಿಂಗೆ ತಿರುಗಿಸ್ಕೊತ ಮಾಡಿದ್ರಿ ಅಂತಂದ್ರೆ ನೀವು ಗಂಟಾಗಂಗಿಲ್ಲ. ಬಿಟ್ರಿ ಅಂದರೆ ನೀವು ಗಂಟಾಗತ್ತೆ. ಚೆನ್ನಾಗಿ ಕುದಿ ಬರೋವರೆಗೂ ಈ ಥರ ತಿರುಗಿಸ್ರಿ ನೀವು. ಮತ್ತು ಒಂದು ಅಲ್ಟಿಮೇಟ್ ಟೇಸ್ಟ್ ಕೊಡೋಕ್ಕೆ ಅಂತಂದು ಹೇಳಿ ಬರೀ ಇಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಹಾಲು ಅಥವಾ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದು ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಅಲ್ಟಿಮೇಟ್ ಟೇಸ್ಟ್ ಬರಲಿ ಅಂತಂದು ಹೇಳಿ ನಾನು ಇದಕ್ಕೆ ಏನೇನೋ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ ನಿಮಗೆ. ಇದು ತಣ್ಣಗಾದ್ಮೇಲೆ ಕುಡಿಯೋಕ್ಕೆ ಭಾಳ ಟೇಸ್ಟ್ ಬರ್ತೈತಿ. ಅದ್ರ ಸಂಬಂಧ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿದು ಪೇಸ್ಟು ನಾನು ಮನೇಲೇ ಮಾಡಿಟ್ಟಿದ್ದನ್ನು ಪೇಸ್ಟನ್ನು ನಾನು ಹಾಕಿದ್ದೀನಿ. ಈ ಬೇಸಿಗೆಗೆ ಇದು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಿ ಕುಡಿತವಲ್ಲ ಅವಾಗ ಭಾಳ ಟೇಸ್ಟ್ ಕೊಡ್ತೈತಿ. ಅದಕ್ಕೆ ಚಿಕ್ಕದಾಗಿ ಈರುಳ್ಳಿನೂ ಕಟ್ ಮಾಡ್ಕೊಂಡು ಹಾಕೋತಾರೆ. ನಿಮ್ಮ ಇಷ್ಟ ಬೇಕಾದ್ರೆ ನೀವು ಹಾಕ್ಕೊಳ್ರಿ. ಇಲ್ಲಿ ಆ್ಯಕ್ಚುಲಿ 2 ತೋರಿಸ್ಬೇಕು ಅಂದ್ಕೊಂಡು ನಾನು ಈರುಳ್ಳಿ ಹಾಕಲಿದ್ದು. ಬಟ್ ನಾನು ನಿಮಗೆ ಹೇಳಿದ್ರಾಯಿತು ಅಂತಂದೇಳಿ ನಾನು ತೋರಿಸಿಲ್ಲ. ಹಾಗೆ ಇಲ್ಲಿ ಮತ್ತು ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೇನಲ್ಲ ಈಗ, ಮತ್ತು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಂಡೆ. ಈಗ ಪೆಪ್ಪರ್ ಪೌಡ್ರ್ ನೋಡಿರಿ, ನಾನು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೋತಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತಂದು ಹೇಳಿ ನಾನು ಸ್ಪೂನಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅದನ್ನು ಹಾಕಿದ್ದೀನಿ. ಈಗ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡ್ರಿ. ನಾನು ಆ್ಯಕ್ಚುಲಿ ಅದನ್ನು ಹಿಂಗಿನ ಡಬ್ಬಿಲಿ ಹಾಕ್ಕೊಂಡಿದ್ದೀನಿ, ಹಾಕ್ಲಿಕ್ಕೆಲ್ಲ ಸರ ಕರೆಕ್ಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು. ಇದು ಮೇಲ್ಗಡೆ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ತಣ್ಣಗಾಗಿಬಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕ್ಕೊಂಡು ಕುಡೀರಿ. ಎಷ್ಟು ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಅಂತಂದರೆ. ಗೊತ್ತಿಲ್ಲದರೂ ಮಾಡ್ಕೋಬೋದು ನೀವು ಆರಾಮಾಗಿ ಅಂತ. ಇವಾಗೇನೋ ಆರಾಮಾಗಿ ನಿಮಗೆ ಹಿಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ. ತೊಗೊಂಬಂದು ಬಿಗ್ನರ್ಸು ಅಥವಾ ಬ್ಯಾಚುಲರ್ಸು ಕೂಡ ಮಾಡ್ಕೋಬೋದು. ಮಜ್ಜಿಗೆ ಪ್ಯಾಕೆಟ್ ತಂದು ಅಥವಾ ಮೊಸರಿನ ಪ್ಯಾಕೆಟ್ ತಂದು ಮಾಡಿಕೊಂಡು ಈ ಥರ ಕುಡಿಬೋದು ಗಂಜಿನ ಅಂತಂದು ರಾಗಿ ಗಂಜಿನ ಅಂತಂದೇಳಿ ನಾನು ನಿಮಗೆ ಅದಕ್ಕೆ ತೋರಿಸ್ತಾಯಿದ್ದೀನಿ. ಇವಾಗ ತಣ್ಣಗಾಗಿತ್ತು ಫುಲ್ಲು. ನಾನು ಏನು ಮಾಡಿದೆ ಅಂತಂದ್ರೆ ಈ ಬಟ್ಲಕ್ಕೆ ಸರ್ವ್ ಮಾಡಿಕೊಂಡೆ, ಆರಾಮಾಗಿ ಕುಡಿಬೋದು ಅಂತ. ಹಾಗೆ ಕೊತ್ತಂಬರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸಖತ್ತಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ಬೇಸಿಗೆಗೆ. ಮತ್ತು ರಾಗಿ ಕೂಡ ಒಳ್ಳೆ ರಿಚ್ ಐರನ್ ಮತ್ತು ಹಾಗೆ ತಂಪು ಕೂಡ ಕೊಡ್ತೈತಿ ಈಗ ಬೇಸಿಗೆಗೆ. ನೋಡಿರಿ, ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ತಣ್ಣಗಾಗಬೇಕು. ನೀವು ಮಾಡಿದ ತಕ್ಷಣ ಊಟ ಮಾಡಿದ್ರೆ ಅದು ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ಮಾಡಿಬಿಟ್ಟು ಒಂದು ಅರ್ಧ ತಾಸು 1 ತಾಸು ಬಿಟ್ಬಿಟ್ಟು ಈ ಥರ ಕೊತ್ತಂಬರಿ ಮತ್ತು ಮಜ್ಜಿಗೆ ನೋಡಿರಿ, ನಾನು ಮಜ್ಜಿಗೆ ಫ್ರೆಶ್ ಮಜ್ಜಿಗೆ ಕಡಿದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಏನಂದ್ರೆ ಸಖತ್ ಟೇಸ್ಟ್ ಆಗ್ತೈತಿ. ಈ ರಾಗಿ ಗಂಜಿಗೆ ಬಿಸಿ ಇದ್ದಾಗ ಹಾಲೂ ಹಾಕ್ಕೊಂಡು ಕುಡಿದ್ರೆ ಅದೊಂಥರ ಟೇಸ್ಟ್ ಕೊಡ್ತೈತಿ. ಬಟ್ ಈಗ ಬೇಸಿಗೆ ಅಲ್ಲ, ಅದಕ್ಕೆ ನಾನು ಮಜ್ಜಿಗೆ ತೋರಿಸಿದ್ದೀನಿ. ಮಜ್ಜಿಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ರಿ. ಬಟ್ ಕ್ವಾಂಟಿಟಿ ಇದು ಕನ್ಸಿಸ್ಟೆನ್ಸಿನ ತೆಳ್ಳಗೆ ಮಾಡ್ಕೊಂಬಿಟ್ರೆ ಹೊಟ್ಟೆ ತುಂಬಂಗೆ ಇಲ್ಲ, ಫುಲ್ಲು ಲಿಕ್ವಿಡ್ ಅದು ಚೆನ್ನಾಗಿರಲ್ಲ ಅಂತ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ರಿ. ನಿಮಗೆ ಈ ವಿಡಿಯೋ, ಈಗ ರಾಗಿ ಗಂಜಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ
ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.